ಎರಡನೇ ಪಾಠ ಸಮಾಂತರ ರೇಷೆಗಳು. ಯಾವುದಕ್ಕೆ ಸಮಾಂತರ ರೇಷೆಗಳು ಅಂತ ಕರೀತಾರೆ? ಎರಡು ರೇಷೆಗಳನ್ನು ಒಂದನ್ನೊಂದು ಎಷ್ಟೇ ಬೆಳೆಸಿದರೂ ಅವು ಒಂದಕ್ಕೊಂದು ಛೇದಿಸದಿದ್ದರೆ ಅವು ಸಮಾಂತರ ರೇಷೆಗಳು. ಅಂದರೆ ಒಂದೇ ಸಮತಲದಲ್ಲಿರುವ ಆದರೆ ಒಂದನ್ನೊಂದು ಛೇದಿಸದೇ ಇರುವ ರೇಷೆಗಳಿಗೆ ಸಮಾಂತರ ರೇಷೆಗಳು ಎನ್ನುತ್ತಾರೆ. ಇಲ್ಲಿ ರೇಷೆ ಎಲ್ ಮತ್ತು ರೇಷೆ ಎಂ ಇವೆ. ಇವೆರಡೂ ಏನಿದೆ ಸಮಾಂತರ ರೇಷೆಗಳು. ಅಂದರೆ ಎರಡು ರೇಷೆ ನಡುವಿನ ಅಂತರ ಸಮಾನ ಅಂತರ ಸಮಾಂತರ. ಎರಡು ರೇಷೆಗಳಿಗೆ ಒಂದು ಛೇದಿಕೆ ಛೇದಿಸಿದರೆ ಆ ವೇಳೆಯಲ್ಲಿ ಉಂಟಾಗುವ ಒಟ್ಟು ಕೋನಗಳು 8. ಅಂದರೆ ಎರಡು ರೇಷೆಗಳಿಗೆ, ಇಲ್ಲಿ ರೇಷೆ ಎಲ್ ಮತ್ತು ರೇಷೆ ಎಂ ಎರಡು ರೇಷೆಗಳಿವೆ. ಇವುಗಳಿಗೆ ಎಣ್ಣಿದು ಛೇದಿಕೆ ಇದೆ. ಈ ಛೇದಿಕೆ ಛೇದಿಸಿದಾಗ ಒಟ್ಟು ಎಷ್ಟು ಕೋನಗಳು ಉಂಟಾಗುತ್ತವೆ? 8 ಕೋನಗಳು ಉಂಟಾಗುತ್ತವೆ. ಆ ಕೋನಗಳಲ್ಲಿ ಜೋಡಿಗಳನ್ನು ನಾವು 8ನೇ ತರಗತಿಯಲ್ಲಿ ಕಲಿತಿದ್ದೇವೆ. ಇಲ್ಲಿ ನೋಡಿರಿ, ಸಂಗತ ಕೋನಗಳ ಜೋಡಿಗಳು. ಕೋನ್ ಡಿ, ಕೋನ್ ಎಚ್. ಇಲ್ಲಿ ಆಕೃತಿಯಲ್ಲಿ ಕೋನ್ ಡಿ, ಕೋನ್ ಎಚ್ ಇದು ಸಂಗತ ಕೋನಗಳ ಜೋಡಿ. ಅಂದರೆ ಸಮಾಂತರ ರೇಷೆಯ ಅಥವಾ ಎರಡು ರೇಷೆಗೆ ಒಂದು ಛೇದಿಕೆ ಛೇದಿಸಿದಾಗ ಛೇದಿಕೆಯ ಒಂದೇ ಬದಿಯ ಮತ್ತು ರೇಷೆಯ ಮೇಲ್ಬದಿಯ ಎರಡು ರೇಷೆಯ ಮೇಲ್ಬದಿಯ ಕೋನಗಳು ಏನಪ್ಪ ಅಂದರೆ ಸಂಗತ ಕೋನಗಳು. ಇದು ಒಂದೇ ಬದಿ. ಕೋನ್ ಡಿ ಕ ಕೋನ್ ಎಚ್ ಸಂಗತ ಕೋನ. ಕೋನ್ ಏಕ ಅದೇ ರೀತಿಯಾಗಿ ಕೋನ್ ಏಕ ಕೋನ್ ಇ ಸಂಗತ ಕೋನ. ಕೋನ್ ಏಕ ಕೋನ್ ಇ ಸಂಗತ ಕೋನ. ಕೋನ್ ಸಿ ಕ ಕೋನ್ ಜಿ ಸಂಗತ ಕೋನ. ಎರಡು ಕೆಳಗಿನ ಬದಿ, ರೇಷೆಯ ಕೆಳಗಿನ ಬದಿ ಮತ್ತು ಛೇದಿಕೆಯ ಒಂದೇ ಬದಿ. ಕೋನ್ ಸಿ ಮತ್ತು ಕೋನ್ ಜಿ ಇದು ಸಂಗತ ಕೋನ. ಕೋನ್ ಬಿ ಮತ್ತು ಕೋನ್ ಎಫ್ ಇದು ಸಹಿತ ಸಂಗತ ಕೋನ. ಈ ರೀತಿಯಾಗಿ ಸಂಗತ ಕೋನಗಳ 4 ಜೋಡಿಗಳು. ಇನ್ನು ವ್ಯುತ್ಕ್ರಮ ಕೋನಗಳಲ್ಲಿ ಎರಡು ಮಾಡ್ತೀವಿ ನಾವು, ಅಂತರ ವ್ಯುತ್ಕ್ರಮ ಕೋನಗಳು ಮತ್ತು ಬಾಹ್ಯ ವ್ಯುತ್ಕ್ರಮ ಕೋನಗಳು. ಕೋನ್ ಸಿ ಮತ್ತು ಕೋನ್ ಇ. ಇಲ್ಲಿ ಆಕೃತಿಯಲ್ಲಿ ಕೋನ್ ಸಿ ಮತ್ತು ಕೋನ್ ಇ ಇವು ಅಂತರ ವ್ಯುತ್ಕ್ರಮ ಕೋನಗಳು. ಕೋನ್ ಬಿ ಮತ್ತು ಕೋನ್ ಎಚ್ ಇದು ಮತ್ತೊಂದು ಅಂತರ ವ್ಯುತ್ಕ್ರಮ ಕೋನಗಳ ಜೋಡಿ. ಅಂದರೆ ಛೇದಿಕೆಯ ವಿರುದ್ಧ ಬದಿಯಲ್ಲಿರ್ತಾವೆ. ಕೋನ್ ಸಿ ಛೇದಿಕೆಯ ಎಡಬದಿಯಲ್ಲಿದೆ, ಕೋನ್ ಇ ಛೇದಿಕೆಯ ಬಲಬದಿಯಲ್ಲಿವೆ. ಮತ್ತು ಕೋನ್ ಸಿ ಮತ್ತು ಕೋನ್ ಇ ಇವೆರಡು ಅಂತರ ವ್ಯುತ್ಕ್ರಮ ಕೋನಗಳು. ಕೋನ್ ಬಿ ಮತ್ತು ಕೋನ್ ಎಚ್ ಅಂತರ ವ್ಯುತ್ಕ್ರಮ ಕೋನಗಳು. ಅದೇ ರೀತಿಯಾಗಿ ಬಾಹ್ಯ ವ್ಯುತ್ಕ್ರಮ ಕೋನಗಳು. ಕೋನ್ ಡಿ ಮತ್ತು ಕೋನ್ ಎಫ್, ಕೋನ್ ಡಿ ಮತ್ತು ಕೋನ್ ಎಫ್, ಕೋನ್ ಎ ಮತ್ತು ಕೋನ್ ಜಿ, ಕೋನ್ ಎ ಮತ್ತು ಕೋನ್ ಜಿ ಇವು ಬಾಹ್ಯ ವ್ಯುತ್ಕ್ರಮ ಕೋನಗಳು. ಇನ್ನು ಛೇದಿಕೆಯ ಒಂದೇ ಬದಿಯ ಅಂತರ ಕೋನಗಳ ಜೋಡಿಗಳು. ಅಂತರ ಛೇದಿಕೆಯ ಒಳಬದಿಯ ಕೋನಗಳು, ಅದು ಛೇದಿಕೆಯ ಒಂದೇ ಬದಿ ಇರ್ತದೆ ಮತ್ತು ಎರಡು ರೇಷೆಯ ಒಳಬದಿ ಇರ್ತವೆ. ಅಂದರೆ ಕೋನ್ ಸಿ ಮತ್ತು ಕೋನ್ ಎಚ್ ಇದು ಛೇದಿಕೆಯ ಅಂತರ ಕೋನಗಳ ಒಂದು ಜೋಡಿ. ಕೋನ್ ಬಿ ಮತ್ತು ಕೋನ್ ಇ ಇವು ಸಹಿತ ಅಂತರ ಕೋನಗಳ ಇನ್ನೊಂದು ಜೋಡಿ. ಇನ್ನು ನಮಗೆ ಗುಣಧರ್ಮ ಗೊತ್ತಿದೆ. ಏನಪ್ಪ ಅಂದ್ರೆ ಎರಡು ಸಮಾಂತರ ರೇಷೆಗಳಿಗೆ ಒಂದು ಛೇದಿಕೆ ಛೇದಿಸಿದಾಗ ಉಂಟಾಗುವ ವಿರುದ್ಧ ಕೋನಗಳ ಅಳತೆಗಳು ಸಮಾನ ಇರುತ್ತವೆ, ಅಂದರೆ ಏಕರೂಪ ಇರುತ್ತವೆ. ಇದು ರೇಷೆ ಸಮಾಂತರ ಇಲ್ಲ. ಆದರೆ ಸಮಾಂತರ ರೇಷೆಗಳನ್ನು ತೆಗೆದೇ ಬಂದರೆ ಆ ವೇಳೆಯಲ್ಲಿ ಏನು ವಿರುದ್ಧ ಕೋನಗಳು ಉಂಟಾಗ್ತವೋ ಆ ವಿರುದ್ಧ ಕೋನಗಳು ಏಕರೂಪ ಇರುತ್ತವೆ. ಇದು ಗುಣಧರ್ಮ ಆಗ್ಯದ 8ನೇ ತರಗತಿಗೆ. ರೇಷೆಯ ಜೋಡಿ ಕೋನಗಳು ಪರಸ್ಪರ ಪೂರಕ ಇರುತ್ತವೆ. ಪೂರಕ ಅಂದ್ರೆ ಯಾವುದಕ್ಕೆ ಪೂರಕ ಕೋನಗಳು ಕರಿತೀವಿ? ಎರಡು ಕೋನಗಳ ಬೇರೀಜು 180° ಇದ್ದರೆ ಆ ಕೋನಗಳಿಗೆ ಪೂರಕ ಕೋನಗಳು ಅಂತ ಕರೀತಾರೆ. ಅದೇ ರೀತಿಯಾಗಿ ರೇಷೆಯ ಜೋಡಿ ಕೋನಗಳು ಪೂರಕ ಇರುತ್ತವೆ. ವಿರುದ್ಧ ಕೋನದ ಕೋನ್ ಡಿ ಕ ಕೋನ್ ಬಿ, ಕೋನ್ ಎ ಕ ಕೋನ್ ಸಿ, ಕೋನ್ ಎಚ್ ಕ ಕೋನ್ ಎಫ್, ಕೋನ್ ಇ ಕ ಕೋನ್ ಜಿ ಇವೆಲ್ಲ ವಿರುದ್ಧ ಕೋನಗಳು. ಇವು ಸಹಿತ ಏಕರೂಪ ಇರುತ್ತವೆ. ಯಾವ ವೇಳೆಯಲ್ಲಿ ಈ ರೇಷೆ ಸಮಾಂತರ ಇತ್ತಂದ್ರೆ ಆ ವೇಳೆಯಲ್ಲಿ ಅವು ಸಹಿತ ಏಕರೂಪ ಇರುತ್ತವೆ. ಮತ್ತು ರೇಷೆ ಸಮಾಂತರ ಇದ್ದಾಗ ರೇಷೆಯ ಜೋಡಿ ಕೋನಗಳು ಅಂದರೆ ಕೋನ್ ಎ ಕ ಕೋನ್ ಡಿ, ಕೋನ್ ಬಿ ಕ ಕೋನ್ ಸಿ ಈ ರೇಷೆಯ ಜೋಡಿ ಕೋನ, ಕೋನ್ ಎಚ್ ಕ ಕೋನ್ ಇ ಇವುಗಳು ಪರಸ್ಪರ ಪೂರಕ ಇರುತ್ತವೆ. ಅಂದರೆ ಅವುಗಳ ಬೇರೀಜು 180° ಇರುತ್ತದೆ.
ಅದೇ ರೀತಿಯಾಗಿ ಸಂಗತ ಕೋನಗಳು ಸಹಿತ ಏಕರೂಪ ಇರುತ್ತವೆ. ಯಾವಾಗ ಎರಡು ರೇಷೆಗಳು ಸಮಾಂತರ ಇದ್ದಾಗ ಸಂಗತ ಕೋನಗಳು ಸಹಿತ ಏಕರೂಪ ಇರುತ್ತವೆ. ವ್ಯುತ್ಕ್ರಮ ಕೋನಗಳು ಒಂದು ಜೋಡಿ ಏಕರೂಪ ಇದ್ದರೆ ಎಲ್ಲ ವ್ಯುತ್ಕ್ರಮ ಕೋನಗಳು ಒಂದಕ್ಕೊಂದು ಏಕರೂಪ ಇರುತ್ತವೆ. ಛೇದಿಕೆ ಒಂದೇ ಬದಿಯಲ್ಲಿ ಅಂತರ ಕೋನ ಬೇರೀಜು 180 ಅಂಶ ಇದ್ದರೆ ಎರಡನೇ ಬದಿಯಲ್ಲಿ ಸಹಿತ ಅಂತರ ಕೋನ ಬೇರೀಜು 180 ಅಂಶ ಇರುತ್ತದೆ. ಅಂದರೆ ಇದರ ಮೇಲಿಂದ ಹೇಳುವುದೇನಪ್ಪ ಅಂದ್ರೆ ರೇಷೆಯ ಜೋಡಿ ಕೋನಗಳು ಮತ್ತು ಅಂತರ ಕೋನಗಳು ಪೂರಕ ಇರುತ್ತವೆ. ಯಾವ ವೇಳೆಯಲ್ಲಿ ರೇಷೆ ಸಮಾಂತರ ಇರ್ತದೆ, ಎರಡು ರೇಷೆ ಸಮಾಂತರ ಇದ್ದಾಗ ರೇಷೆಯ ಜೋಡಿ ಕೋನಗಳು ಮತ್ತು ಅಂತರ ಕೋನಗಳು ಸಹಿತ ಪೂರಕ ಇರ್ತವೆ. ಉಳಿದ ಕೋನಗಳೆಲ್ಲ ಏಕರೂಪ ಇರುತ್ತವೆ. ಈ ಸಮಾಂತರ ರೇಷೆಯ ಗುಣಧರ್ಮದಲ್ಲಿ ಕೆಲವೊಂದು ಕೃತಿಗಳನ್ನು ವಿದ್ಯಾರ್ಥಿಗಳು ಮಾಡ್ಲತ್ತಾರೆ. ಏನು ಹಾಳೆಯ ಮೇಲೆ ಕಡ್ಡಿಯ ಸಹಾಯದಿಂದ ಈಗ ಅಂಟಿಸಿಕೊಳ್ಳಲಾಗಿದೆ. ಅಂಟವನ್ನು ತೆಗೆದುಕೊಂಡು ಕಡ್ಡಿಯನ್ನು ತೆಗೆದುಕೊಂಡು ಅಂಟಿಸಿಕೊಂಡು ಈ ರೀತಿಯಾಗಿ ಒಂದು ಅಂಟಿಸಿಕೊಂಡು ಅಂದಾಗ ಛೇದಿಕೆ ತಯಾರಾಗ್ತದೆ. ಇಲ್ಲಿ ನೋಡಿ, ಇದು ರೇಷೆಯ ಜೋಡಿ ಕೋನ ಒಂದನೇದ್ದು ಎರಡನೇದ್ದು. ಈ ರೇಷೆಯ ಜೋಡಿ ಕೋನ ಹಿಂಗೆ ಜೋಡಿಸಿದ್ರೆ ಕೋನ ಮಾಪ ಆಗ್ತಾ ಇರ್ತದೆ. ಹೌದು, ಕೋನ ಮಾಪಿಗೆ ಎಟ್ಟಿದ್ದು 180 ಅಂಶ. ಅಂದರೆ ರೇಷೆಯ ಜೋಡಿ ಕೋನ 180 ಅಂಶ ಇರ್ತವೆ. ಇಲ್ಲಿ ಸಂಗತ ಕೋನಗಳು ಏಕರೂಪ ಇರ್ತವೆ. ಇಲ್ಲಿ ಕಾಗದ ಕಟ್ ಮಾಡಿ ಇಟ್ಟು ಅದೇ ಕರೆಕ್ಟ್ ಬಂದು ಇಲ್ಲಿ ಕೂಡುವುದು, ಅಂದರೆ ಸಂಗತ ಕೋನಗಳು ಏಕರೂಪ. ಇಲ್ಲಿ ವ್ಯುತ್ಕ್ರಮ ಕೋನಗಳು ಸಹಿತ ಏಕರೂಪ ಇರ್ತಾವೆ. ಇಲ್ಲಿ ಕಾಗದ ಕಟ್ ಮಾಡಿ ಇಲ್ಲಿ ಕೂಡಿಸಿದೆ ಅಂದರೆ ಇದು ಎರಡು ಅಷ್ಟೇ ಕೂಡ್ತಾವೆ. ವ್ಯುತ್ಕ್ರಮ ಕೋನಗಳು ಸಹಿತ ಏಕರೂಪ ಇರ್ತವೆ. ಈ ರೀತಿಯಾಗಿ ನಾವು ಮಾಡ್ಬೋದು ಕೃತಿ. ಈಗ ಅವುಗಳ ಪ್ರಮೇಯವನ್ನು ನೋಡಿ ಸಿದ್ಧ ಮಾಡೋಣ. ಒಂದನೇದ್ದು ಅಂತರ ಕೋನಗಳ ಪ್ರಮೇಯ, ಇಂಟೀರಿಯರ್ ಆ್ಯಂಗಲ್ ಥಿಯರಮ್. ಅಂತರ ಕೋನಗಳ ಪ್ರಮೇಯ ಏನದ ಪ್ರಮೇಯ? ಎರಡು ಸಮಾಂತರ ರೇಷೆಗಳನ್ನು ಒಂದು ಛೇದಿಕೆಯು ಛೇದಿಸಿದಾಗ ಛೇದಿಕೆಯ ಒಂದೇ ಬದಿಗೆ ಉಂಟಾಗುವ ಅಂತರ ಕೋನಗಳು ಪರಸ್ಪರ ಪೂರಕ ಇರುತ್ತವೆ. ಅಂದರೆ ನಾವು ಇಲ್ಲಿ ಪ್ರಮೇಯದಲ್ಲಿ ಏನು ಸಿದ್ಧ ಮಾಡೋದಾದ ಅಂತರ ಕೋನಗಳು ಪೂರಕ ಇರುತ್ತವೆ ಅಂತ ಸಿದ್ಧ ಮಾಡೋದಾದ. ಇದೆಲ್ಲ ನಾವು ಇಷ್ಟೇ ಪ್ರಮೇಯ ಅಂದಾಕ್ರಿ. ಈ ಲೈನ್ ಅಷ್ಟೇ ನಿಮಗೆ ನಾಳೆ ಪೇಪರ್ನಲ್ಲಿ ಕೊಟ್ಟಿರುತ್ತಾನೆ, ಪರೀಕ್ಷೆಯಲ್ಲಿ ಕೊಟ್ಟಿರುತ್ತಾನೆ. ಉಳಿದೆಲ್ಲವುಗಳನ್ನು ಸ್ವತಃ ನಾವೇ ಬರಿಬೇಕು. ಈ ಆಕೃತಿಯನ್ನು ಸ್ವತಃ ನಾವೇ ತೆಗಿಬೇಕು. ಹಾಗಾದರೆ ಇದನ್ನು ಸಿದ್ಧತೆಯನ್ನು ಯಾವ ರೀತಿಯಾಗಿ ಮಾಡಬೇಕು? ಪ್ರಮೇಯವನ್ನು ಚೆನ್ನಾಗಿ ಓದುವುದು, ಅದರ ಅನುಗುಣವಾಗಿ ನಾವು ಬರೆಯುವಂಥ ಪಕ್ಷವನ್ನು ತಯಾರು ಮಾಡೋದು, ಸಾಧ್ಯವನ್ನು ತಯಾರು ಮಾಡೋದು. ಎರಡು ಸಮಾಂತರ ರೇಷೆಗಳನ್ನು ಅಂದಾಗ ಎರಡು ಸಮಾಂತರ ರೇಷೆಗಳನ್ನು ತೆಗೆಯೋದು. ಇಲ್ಲಿ ತೆಗೆದಿದೆ ರೇಷೆ ಎಲ್ ಮತ್ತು ರೇಷೆ ಎಮ್, ಇವೆರಡು ಏನಿವೆ ಸಮಾಂತರ ರೇಷೆಗಳು. ಅವನು ಕೊಟ್ಟ ಸಂಗತಿ. ಒಂದು ಛೇದಿಕೆಯು ಛೇದಿಸಿದಾಗ ಅಂದಾಕರೆ ಒಂದು ಛೇದಿಕೆಯನ್ನು ತೆಗೆಯುವುದು. ಎನ್ ರೇಷೆಯದು ಛೇದಿಕೆ ಇದೆ. ಒಂದೇ ಬದಿಗೆ ಉಂಟಾಗುವ ಅಂತರ ಕೋನಗಳು, ಅಂದರೆ ಅಂತರ ಕೋನ ಬರ್ಕೊಳ್ಳೋದು. ಕೋನ್ ಎ ಕ ಕೋನ್ ಬಿ ಅಂತರ ಕೋನ, ಕೋನ್ ಡಿ ಕ ಕೋನ್ ಸಿ ಅಂತರ ಕೋನಗಳು ಪರಸ್ಪರ ಪೂರಕ ಇರುತ್ತವೆ ಅನ್ನೋದನ್ನು ಸಿದ್ಧ ಮಾಡೋದು. ಅಂದರೆ ನಾವು ಈ ಪ್ರಮೇಯದಲ್ಲಿ ಬರೆದಿರುವಂತಹ ಒಂದೊಂದು ಶಬ್ದದ ಅನುಗುಣವಾಗಿ ನಾವು ಆಕೃತಿಯನ್ನು ತೆಗೆದೇವೆ. ಪಕ್ಷ ಅದನ್ನೇ ಕೊಟ್ಟ ಸಂಗತಿನೇ ಪಕ್ಷ. ರೇಷೆ ಎಲ್ ಸಮಾಂತರ ರೇಷೆ ಎಮ್, ಎರಡು ಸಮಾಂತರ ರೇಷೆಗಳನ್ನು ಅದರ ಪ್ರಕಾರ ಆಕೃತಿ ತೆಗೆದೇವೆ, ಅದನ್ನು ಪಕ್ಷ ಬರೆದೇವೆ. ಮತ್ತು ರೇಷೆ ಎನ್ ಛೇದಿಕೆ ಇದೆ. ಒಂದು ಛೇದಿಕೆಯು ಛೇದಿಸಿದಾಗ ನಾವು ಛೇದಿಕೆ ತೆಗೆದೇವೆ. ರೇಷೆ ಎನ್ ಇದೊಂದು ಛೇದಿಕೆ ಇದೆ. ಅಂತರಕೋನಗಳು ಯಾವ ತಯಾರಾಗ್ತಾವೆ? ಅಂತರಕೋನ ಒಂದೇ ಬದಿ ಉಂಟಾಗ ಅಂತರಕೋನ ಅಂದಾಕರೆ ಅಂತರ ತೋರಿಸ್ಬೇಕು. ಕೋನ್ ಎ, ಕೋನ್ ಬಿ ಹಾಗೂ ಕೋನ್ ಸಿ ಹಾಗೂ ಡಿ ಇವು ಅಂತರಕೋನಗಳು ಅದಾವೆ, ಅವನ್ನ ತೋರಿಸಿದ್ದೀವಿ. ಇವು ಪರಸ್ಪರ ಪೂರಕ ಇರುತ್ತವೆ ಸಿದ್ಧ ಮಾಡೋಣ. ಸಿದ್ಧ ಯಾವುದು ಮಾಡೋದಾದ ಅದರಲ್ಲಿ ಸಾಧ್ಯದಾಗ ಬರೆಯೋದು. ಕೋನ್ ಎ ಪ್ಲಸ್ ಕೋನ್ ಬಿ ಈಸ್ ಈಕ್ವಲ್ ಟು 180 ಅಂಶ. ಕೋನ್ ಡಿ ಪ್ಲಸ್ ಕೋನ್ ಸಿ ಈಸ್ ಈಕ್ವಲ್ ಟು 180 ಅಂಶ. ಅಂದರೆ ಎರಡು ಕೋನಗಳ ಬೇರೀಜು 180 ಅಂಶ ಇದ್ದರೆ ಅದಕ್ಕೆ ಪೂರಕ ಕೋನ ಅಂತಾರೆ. ಅದಕ್ಕೆ ಇಲ್ಲಿ ಪೂರಕ ಇವೆ ಎನ್ನುವುದನ್ನು ಸಿದ್ಧ ಮಾಡೋದು. ಇದನ್ನು ಸಿದ್ಧ ಮಾಡುವಾಗ ನಮಗೆ ನೇರವಾಗಿ ಸಿದ್ಧ ಮಾಡಲು ಬರುವುದಿಲ್ಲ. ಅದರ ಸಲುವಾಗಿ ಅಪ್ರತ್ಯಕ್ಷ ಸಿದ್ಧತೆಯ ಉಪಯೋಗವನ್ನು ಮಾಡಬೇಕಾಗ್ತದೆ. ಇಲ್ಲಿ ಸಿದ್ಧತೆ ನೋಡಿರಿ, ಕೋನ್ ಎ ಮತ್ತು ಕೋನ್ ಬಿ ಇವುಗಳ ಅಳತೆಗಳ ಬೇರೀಜಿನ ಸಲುವಾಗಿ ಮೂರು ಸಾಧ್ಯತೆಗಳಿವೆ ಅನ್ನೋದು. ಒಂದನೇದು ಕೋನ್ ಎ ಪ್ಲಸ್ ಕೋನ್ ಬಿ ಈಸ್ ಲೆಸ್ ದ್ಯಾನ್ 180 ಅಂಶ. ಕೋನ್ ಎ ಮತ್ತು ಕೋನ್ ಬಿಗಳ ಬೇರೀಜು 180 ಅಂಶಕ್ಕಿಂತ ಕಡಿಮೆ ಇದೆ, ಇದು ಸಾಧ್ಯ ಇರ್ಬೋದು. ಕೋನ್ ಎ ಪ್ಲಸ್ ಕೋನ್ ಬಿಗಳ ಬೇರೀಜು 180 ಅಂಶಕ್ಕಿಂತ ಹೆಚ್ಚು. ಕೋನ್ ಎ ಪ್ಲಸ್ ಕೋನ್ ಬಿ ಈಸ್ ಗ್ರೇಟರ್ ದ್ಯಾನ್ 180 ಅಂಶ. ಮೂರನೇ ಸಾಧ್ಯತೆ ಕೋನ್ ಎ ಪ್ಲಸ್ ಕೋನ್ ಬಿ ಈಸ್ ಈಕ್ವಲ್ ಟು 180 ಅಂಶ. ಇಲ್ಲಿ ನಮಗೆ ಇದನ್ನೇ ಸಿದ್ಧ ಮಾಡೋದಾದ. ಕೋನ್ ಎ ಪ್ಲಸ್ ಕೋನ್ ಬಿ ಈಸ್ ಈಕ್ವಲ್ ಟು 180 ಅಂಶ ಅಂದರೆ ಪೂರಕ ಕೋನ ಇರುತ್ತವೆ ಅನ್ನೋದು.
ಸಿದ್ಧ ಮಾಡೋದು. ಹಾಗಾದರೆ ಇವೆರಡೂ ಸುಳ್ಳಿವೆ ಅಂತೇಳಿ ತೋರಿಸುವುದು. ಇವೆರಡು ಸಾಧ್ಯತೆಗಳಿವೆ, 3 ಸಾಧ್ಯತೆಗಳಿವೆ ಎಂದಿವಿ. ಅದರಾಗ ಕೋನ್ ಎ ಪ್ಲಸ್ ಕೋನ್ ಬಿಗಳ ಅಳತೆ 180 ಅಂಶಕ್ಕಿಂತ ಕಡಿಮೆ ಮತ್ತು 180 ಅಂಶಕ್ಕಿಂತ ಹೆಚ್ಚಿದೆ ಅಂತ ಏನು ಸಾಧ್ಯತೆ ನಾವು ಮಾಡಿದ್ದೀವಿ. ಇವೆರಡೂ ಸಾಧ್ಯತೆಗಳು ಸಾಧ್ಯ ಆಗುವುದಿಲ್ಲ, ಇದು ಸುಳ್ಳು ಇದೆ ಅಂತ ನಾವು ಸಿದ್ಧ ಮಾಡಿದ್ದೇವೆ ಅಂದರೆ ಆ ವೇಳೆಯಲ್ಲಿ ಇದು ಉಳಿಯುತ್ತದೆ. ಇದನ್ನೇ ಏನಪ್ಪ ಅಂದ್ರೆ ನಾವು ಸಿದ್ಧ ಮಾಡುವುದಿದೆ. ಕೋನ್ ಎ ಪ್ಲಸ್ ಕೋನ್ ಬಿ 180 ಅಂಶ ಸಿದ್ಧ ಮಾಡುವುದಿದೆ. ಇವುಗಳಲ್ಲಿ ಮೊದಲನೇದು ಕೋನ್ ಎ ಪ್ಲಸ್ ಕೋನ್ ಬಿ ಈಸ್ ಲೆಸ್ ದ್ಯಾನ್ 180 ಅಂಶ ಸತ್ಯ ಎಂದು ತಿಳಿಯುವ. ಕೋನ್ ಎ ಮತ್ತು ಕೋನ್ ಬಿ ಇವುಗಳ ಬೇರೀಜು 180 ಅಂಶಕ್ಕಿಂತ ಕಡಿಮೆ ಇದೆ, ಇದನ್ನೇ ಸತ್ಯ ಅಂತ ತಿಳ್ಕೊಳ್ಳೋಣ. ಸತ್ಯ ಇದೆ ಅಂದರೆ ಸಿದ್ಧ ಮಾಡಿ ತೋರಿಸೋದು. ಒಂದು ವೇಳೆ ಈ ಕೋನ್ ಎ ಪ್ಲಸ್ ಕೋನ್ ಬಿ 180 ಅಂಶಕ್ಕಿಂತ ಕಡಿಮೆ ಇದೆ ಇವುಗಳ ಬೇರೀಜು ಅಂದಾಕ್ರೆ ರೇಷೆ ಎಲ್ ಮತ್ತು ರೇಷೆ ಎಂ ಇವು ಛೇದಿಕೆಯ ಕೋನ್ ಎ ಮತ್ತು ಕೋನ್ ಬಿಗಳ ದಿಶೆಯ ಬೆಳೆಸಲಾಗಿ ಒಂದನ್ನೊಂದು ಛೇದಿಸುವು. ಅವಾಗ ಇವೆರಡು ಕೋನ್ ಎ ಪ್ಲಸ್ ಕೋನ್ ಬಿ ಇವೆರಡು ಬೇರೀಜು 180 ಅಂಶ ಇಲ್ಲ ಅಂದಾಕ್ರೆ 180 ಅಂಶ ಇಲ್ಲ ಅಂದಾಕ್ರೆ ಅವಾಗ ರೇಷೆಯನ್ನು ನಾವು ತೆಗಿಲಕ್ಕೆ ಹೋದೆವು ಅಂದರೆ 180 ಅಂಶ ಇರಲಾರ್ದೆ ನಾವು ತೆಗಿಲಕ್ಕೆ ಹೋದೆವು ಅಂದರೆ ಇವೆರಡೂ ರೇಷೆಗಳು ಸಮಾಂತರ ಆಗಿರುವುದಿಲ್ಲ. ಒಂದಕ್ಕೊಂದು ಏನಾಗ್ತವೆ ಬೆಳೆಸದಾಕ್ರೆ ಛೇದಿಸ್ತಾವೆ ಅಂದಾಕ್ರೆ ನಮ್ಮ ಊಹೆ ತಪ್ಪಾಯಿತು. ಯಾಕೆ ತಪ್ಪಾಯ್ತಪ್ಪ ಅಂದಾಕ್ರೆ ಎರಡು ಸಮಾಂತರ ರೇಷೆಗಳನ್ನು ಅಂದಾನ, ಸಮಾಂತರ ರೇಷೆಗಳೇ ಇಲ್ಲ ಅರ್ಥ ಆಗಿಬಿಡ್ತದೆ. ಅಂದಾಗ ಕೋನ್ ಎ ಪ್ಲಸ್ ಕೋನ್ ಬಿ ಇದು 180 ಅಂಶಕ್ಕಿಂತ ಕಡಿಮೆ ಇದೆ ಎಂದು ನಾವೇನು ಸತ್ಯ ಅಂತ ತಿಳಿದೀವಿ ಅದು ಸುಳ್ಳಾಯಿತು. ಗ್ರಹಿತಕ ಯುಕ್ಲಿಡನ್ ಗ್ರಹಿತದ ಅನುಸಾರ ಯುಕ್ಲಿಡ್ ಏನು ಹೇಳ್ತಾನೆ, ಎರಡು ರೇಷೆಗಳು ಸಮಾಂತರ ಇದ್ದು ಅಂದ್ರೆ ಆವಾಗ ಮಾತ್ರ ಏನಾಗ್ತದಪ್ಪ ಅಂದ್ರೆ ಅವು ಒಂದನ್ನೊಂದು ಛೇದಿಸುವುದಿಲ್ಲ ಅಂತ. ಆದರೆ ರೇಷೆ ಎಲ್ ಮತ್ತು ರೇಷೆ ಎಂ ಸಮಾಂತರಗಳಿವೆ. ಪಕ್ಷದ ಕೊಟ್ಟಾನ, ಪಕ್ಷ ಅಂದ್ರೆ ಪ್ರಶ್ನೆ ಒಳಗೈತಿ. ಸಮಾಂತರ ಇವೆ ಅಂದಾಕರೆ ನಮಗೆ ಇಲ್ಲಿ ಕಡಿಮೆ ತೋರಿಸಿದಾಗ ಸಮಾಂತರ ಇಲ್ಲ ಅಂತ ಆಗ್ತದೆ, ಅಂದಾಕರೆ ಸುಳ್ಳಾಯಿತು. ಕೋನ್ ಎ ಪ್ಲಸ್ ಕೋನ್ ಬಿ ಈಸ್ ಲೆಸ್ ದೆನ್ 180 ಅಂಶ ಇದು ಅಶಕ್ಯವಿದೆ ಅಂದರೆ ಇದು ಸುಳ್ಳಾಯ್ತತ್ತ. ಈ ಕೋನ್ ಎ ಪ್ಲಸ್ ಕೋನ್ ಬಿ ಈಸ್ ಗ್ರೇಟರ್ ದೆನ್ 180 ಅಂಶ ಸತ್ಯ ಎಂದು ತಿಳಿಯುವ. ಎರಡನೇದು 3 ಸಾಧ್ಯತೆ, ಒಂದನೇದು ಸುಳ್ಳಾಯಿತು, ಎರಡನೇದು ದೊಡ್ಡದು. ಇವುಗಳೆರಡುಗಳ ಬೇರೀಜು 180 ಅಂಶಕ್ಕಿಂತ ಹೆಚ್ಚಿದೆ ಅನ್ನೋದು ಸತ್ಯ ತಿಳಿದೆವು ಅಂದರೆ ಆದ್ದರಿಂದ ಕೋನ್ ಎ ಪ್ಲಸ್ ಕೋನ್ ಬಿ ಇಸ್ ಗ್ರೇಟರ್ ದೆನ್ 180 ಆಯಿತು. ಆದರೆ ಕೋನ್ ಎ ಪ್ಲಸ್ ಕೋನ್ ಡಿ ಈಸ್ ಈಕ್ವಲ್ ಟು 180 ಅಂಶ. ಕೋನ್ ಎ ಪ್ಲಸ್ ಕೋನ್ ಡಿ ಈಸ್ ಈಕ್ವಲ್ 180 ಅಂಶ ಯಾಕಂದರೆ ರೇಷೆಯ ಜೋಡಿ ಕೋನಗಳದಾವು. ರೇಷೆಯ ಜೋಡಿ ಕೋನಗಳು ಒಂದೇ ರೇಷೆಗೆ ಹಿಂಗೆ ಈ ರೀತಿ ಆಗ್ತದೆ. ರೇಷೆಯ ಜೋಡಿ ಕೋನಗಳು ಇವು 180 ಅಂಶ ಅದ. ಮತ್ತು ಕೋನ್ ಸಿ ಪ್ಲಸ್ ಕೋನ್ ಬಿ ಈಸ್ ಈಕ್ವಲ್ ಟು 180 ಅಂಶ ಇವು ಸಹಿತ ರೇಷೆಯ ಜೋಡಿ ಕೋನಗಳು. ಇಲ್ಲಿ ಹಾಕೊಳ್ತೇವೆ ನೋಡಿರಿ, ಕೋನ್ ಬಿ ಪ್ಲಸ್ ಕೋನ್ ಸಿ ಇವು ರೇಷೆಯ ಜೋಡಿ ಕೋನಗಳು, ಇವು 180 ಅಂಶ ಆಯಿತು. ಇವೆರಡರ ಬೇರೀಸ್ ಮಾಡ್ತೀನಿ, ಕೋನ್ ಎ ಪ್ಲಸ್ ಕೋನ್ ಡಿ ಕೋನ್ ಬಿ ಪ್ಲಸ್ ಕೋನ್ ಸಿ ಬೇರೀಸ್ ಮಾಡಾಕ್ರೆ 180 ಅಂಶ ಅದಕ್ಕೆ 180 ಅಂಶ ಈಕ್ವಲ್ ಟು 360 ಅಂಶ ಅಂದಾಕರ ಆಯಿತು. ಕೋನ್ ಎ ಪ್ಲಸ್ ಕೋನ್ ಡಿ ಪ್ಲಸ್ ಕೋನ್ ಬಿ ಪ್ಲಸ್ ಕೋನ್ ಸಿ ಈಸ್ ಈಕ್ವಲ್ ಟು 360 ಅಂಶ ಅಂತ ಡೈರೆಕ್ಟ್ ಹೌದು. ಈಗ ಕೋನ್ ಸಿ ಪ್ಲಸ್ ಕೋನ್ ಡಿ ತೊಗೋತೀನಿ, ಯಾಕಂದರೆ ಕೋನ್ ಸಿ ಕೋನ್ ಡಿ ಏನದು ಅಂತರ ಕೋನಗಳದಾವೆ ಅದನ್ನೇ ನೋಡೋದು ನಮಗೆ. ಕೋನ್ ಸಿ ಪ್ಲಸ್ ಕೋನ್ ಡಿ ಈಸ್ ಈಕ್ವಲ್ ಟು 360 ಅಂಶ. ಇಲ್ಲಿ ನೋಡಿರಿ, ಕೋನ್ ಸಿ ಪ್ಲಸ್ ಕೋನ್ ಡಿ ಇವೆರಡು ಇಲ್ಲೇ ಇಟ್ನಿ, ಈಸ್ ಈಕ್ವಲ್ ಟು ಈ ಬದಿಗೆ ಇಟ್ನಿ. ಇವೆರಡು ಕೋನ್ ಎ ಪ್ಲಸ್ ಕೋನ್ ಬಿ ಈ ಕಡೆ ಹೋಗ್ತೀನಿ, ಏನಾಯಿತು ಮೈನಸ್ ಆಯಿತು. ಕೋನ್ ಎ ಪ್ಲಸ್ ಕೋನ್ ಬಿ ಮೈನಸ್ ಆಯಿತು. 360 ಅಂಶ ಈಸ್ ಈಕ್ವಲ್ ಟು ಈ ಬದಿಗೆ ಇದೆ ಹಾಗೆ ಇಡಲಾಗಿದೆ, ಮೈನಸ್ ಕೋನ್ ಎ ಪ್ಲಸ್ ಕೋನ್ ಬಿ ಆಯಿತು. ಒಂದು ವೇಳೆ ಕೋನ್ ಎ ಪ್ಲಸ್ ಕೋನ್ ಬಿ ಇಸ್ ಗ್ರೇಟರ್ ದೆನ್ 180 ಅಂಶ ಇದ್ದರೆ ನಾವು ಇಲ್ಲಿ ಸತ್ಯ ಎಂದು ತಿಳಿದಿದ್ದೇವೆ. ಕೋನ್ ಎ ಪ್ಲಸ್ ಕೋನ್ ಬಿ ಇಸ್ 180 ಅಂಶ ಸತ್ಯ ಎಂದು ತಿಳಿಯುವ. ಎರಡನೇದು ತಿಳಿದಾಕ್ರೆ 180 ಅಂಶಕ್ಕಿಂತ ಹೆಚ್ಚದಂದಾಕ್ರೆ ಕೋನ್ ಎ ಪ್ಲಸ್ ಕೋನ್ ಬಿ ಅಳತೆ 180 ಅಂಶಕ್ಕಿಂತ ಹೆಚ್ಚಾಯ್ತು. ಇಲ್ಲಿ 180 ಅಂಶದ ಹೆಚ್ಚನ್ನು 360 ಅಂಶ ಒಳಗೆ ಕಳೆದ ಅಂದರೆ 180 ಅಂಶ ಉಳಿಯಂಗಿಲ್ಲ. ಯಾಕೆ ಎರಡು ಥರ ಬೇರೆ 180 ಹೆಚ್ಚನ್ನು ಇಲ್ಲಿ ಮ್ಯಾಕ್ ತಿಳಿದೀವಿ ಸತ್ಯದಾಗ ತಿಳಿದಾಕ್ರೆ ಇವು ಎರಡು ಥರ ಬೇರೆ 180 ಅಂಶಕ್ಕಿಂತ ಹೆಚ್ಚದಾಕ್ರೆ 360ದಾಗ ಮೈನಸ್ 180ಕ್ಕಿಂತ ಹೆಚ್ಚನ್ನು ನಾವು ಕಳೆದೇವು ಅಂದರೆ 190 181 ಎಷ್ಟೇ ಇರಲಿ ಕಳೆದಂದರೆ 180 ಅಂಶ ಉಳಿಯಂಗಿಲ್ಲ ಹೌದು. ಅವಾಗೇನು ಉಳಿತದೆ, ಕೋನ್ ಸಿ ಪ್ಲಸ್ ಕೋನ್ ಡಿ ಇವೆದರ ಕೋನ್ ಸಿ ಪ್ಲಸ್ ಕೋನ್ ಡಿ ಲೆಸ್ ದೆನ್ 180 ಅಂಶ ಉಳಿತದೆ, 180 ಅಂಶದ ಕಡಿಮೆ ಉಳಿತದೆ. 180 ಅಂಶದ ಕಡಿಮೆ ಉಳಿತದೆ ಅಂದಾಕ್ರೆ ಇದು ಸಹಿತ ಏನಾಯಿತು ಸುಳ್ಳಾಯಿತು. ಯಾಕಂದರೆ 180 ಅಂಶ ಕಡಿಮೆ ಇದ್ದಾಗ ರೇಷೆಯನ್ನೇ ಬೆಳೆಸಿದೆ ಅಂದರೆ ಮತ್ತೆ ಒಂದೊಂದು ಛೇದಿಸ್ತಾವೆ. ರೇಷೆ ಎಲ್ ಮತ್ತು ರೇಷೆ ಒಂದೊಂದು ಛೇದಿಸ್ತಾವೆ. ರೇಷೆ ಎಲ್ ಮತ್ತು ಎಮ್ ಮತ್ತು ಅವು ಏನು ಮಾಡ್ತಾವೆ ಒಂದನ್ನೊಂದು ಛೇದಿಸ್ತಾವೆ. ಒಂದನ್ನೊಂದು ಛೇದಿಸೋದು ಅಂದರೆ ಮತ್ತೆ ಏನಾಯ್ತದು ರೇಷೆ ಸಮಾಂತರ ಆಗಂಗಿಲ್ಲ. ರೇಷೆ ಸಮಾಂತರ ಆಗಲ್ಲ ಅನ್ನೋಕ್ಕೆ ನಮ್ಮ ಊಹೆ ಏನೈತಿ ಇಲ್ಲಿ ತಪ್ಪಾಯಿತು. ಅಂದರೆ ಕೋನ್ ಎ ಪ್ಲಸ್ ಕೋನ್ ಡಿ ಇಸ್ ಲೆಸ್ ದೆನ್ 180 ಅಂಶ ಇದು ಸಹಿತ ಅಸಾಧ್ಯ ಆಯಿತು.
ಅಂದರೆ ಸಾಧ್ಯ ಇಲ್ಲ. ಅಂದರೆ ಎರಡನೇದ್ದು ಕೋನ್ ಎ ಪ್ಲಸ್ ಕೋನ್ ಬಿಗಳ 180 ಹೆಚ್ಚು ಇದೆ ಅನ್ನೋದನ್ನು ಸಹಿತ ಸುಳ್ಳಾಯಿತು, ಕಡಿಮೆ ಇದೆ ಅನ್ನೋದು ಸಹಿತ ನಮ್ಮದು ಸುಳ್ಳಾಯಿತು. ಎರಡು ಸುಳ್ಳನ್ನು ಕೇವಲ ಉಳಿತೇನು ಕೋನ್ ಎ ಪ್ಲಸ್ ಕೋನ್ ಬಿ 180 ಇದು ಒಂದೇ ಸಾಧ್ಯತೆ ಉಳಿಯುವುದು. ಹೌದು, ಯಾಕೆ 1 ಮತ್ತು 2ರ ಮೇಲಿಂದ ಎರಡನೇದ್ದು ಅಸಾಧ್ಯ ಆಗ್ಯದ, ಒಂದನೇದ್ದು ಅಸಾಧ್ಯ ಆಗ್ಯದ. ಆದ್ದರಿಂದ ಕೋನ್ ಎ ಪ್ಲಸ್ ಕೋನ್ ಬಿ 180 ಮತ್ತು ಕೋನ್ ಸಿ ಪ್ಲಸ್ ಕೋನ್ ಡಿನೂ ಸಹಿತ ಇದೇ ರೀತಿಯಾಗಿ 180 ಎಂದು ನಮಗೆ ಸಿದ್ಧ ಮಾಡ್ಲಿಕ್ಕೆ ಬಂತು. ಇವೆರಡು ವಿಸಂಗತಿ ಆದವು. 180 ಕಡಿಮೆ, ಕೋನ್ ಎ ಪ್ಲಸ್ ಕೋನ್ ಬಿ 180 ಕಡಿಮೆ, ಕೋನ್ ಎ ಪ್ಲಸ್ ಕೋನ್ ಬಿ 180 ಹೆಚ್ಚು. ಇವೆರಡು ವಿಸಂಗತಿ ಆಗೋಣ, ಕೇವಲ ಒಂದೇ ಉಳಿತು. ಇವೆರಡು ಏನದು ಅಂತರಕೋನಗಳು. ಅಂತರಕೋನಗಳು ಪರಸ್ಪರ ಪೂರಕ ಇವೆ ಅನ್ನೋದು ಇಲ್ಲಿ ಸಿದ್ಧವಾಯಿತು. ಇದಾದ ನಂತರ ಸಂಗತ ಕೋನಗಳು ಮತ್ತು ವ್ಯುತ್ಕ್ರಮ ಕೋನಗಳ ಗುಣಧರ್ಮ. ಸಂಗತ ಕೋನಗಳು ಮತ್ತು ವ್ಯುತ್ಕ್ರಮ ಕೋನಗಳ ಗುಣಧರ್ಮ ಇಲ್ಲಿ ನೋಡ್ರಿ. ಎರಡು ಸಮಾಂತರ ರೇಷೆಗಳಿಗೆ ಒಂದು ಛೇದಿಕೆಯು ಛೇದಿಸಿದಾಗ ಉಂಟಾಗುವ ಸಂಗತ ಕೋನಗಳ ಅಳತೆಗಳು ಸಮಾನ ಇರುತ್ತವೆ. ಜೋಡಿಯ ಕೋನಗಳ ಅಳತೆಗಳು ಸಮಾನ ಇರುತ್ತವೆ. ಅಂದಕ್ಕೆ ಎರಡು ರೇಷೆಗಳು ಸಮಾಂತರವಿದ್ದಾಗ ಅಲ್ಲೇನು ಸಂಗತ ಕೋನಗಳು ತಯಾರಾಗ್ತಾವೆ ಆ ಸಂಗತ ಕೋನಗಳ ಜೋಡಿಗಳು ಏಕರೂಪ ಇರುತ್ತವೆ. ಸಮಾನ ಅಂದರೆ ಏಕರೂಪ. ಇದನ್ನು ಸಿದ್ಧ ಮಾಡುವುದಿದೆ. ಈ ಪಕ್ಷದ ನೋಡ್ರಿ, ಈ ಕೊಟ್ಟ ಸಂಗತಿಯ ಪ್ರಕಾರನೇ ಪಕ್ಷ ಬರೆದು ಎರಡು ಸಮಾಂತರ ರೇಷೆಗಳಿಗೆ ಅಂದಕ್ಕೆ ಸಮಾಂತರ ರೇಷೆ ತೆಗೆದು ರೇಷೆ ಎಲ್ ಸಮಾಂತರ ರೇಷೆ ಎಂ ಸಮಾಂತರ ರೇಷೆ ತೆಗೆದು ಒಂದು ಛೇದಿಕೆಯು ಛೇದಿಸಿದಾಗ ಇಲ್ಲಿ ನೋಡಿ ರೇಷೆ ಎಲ್ ಸಮಾಂತರ ರೇಷೆ ಎಂ ಒಂದು ಛೇದಿಕೆ ಅಂದಕ್ಕೆ ಎಣ್ಣ. ಇವೆಲ್ಲ ನಾವೇ ತೆಗಿಬೇಕು ಆಕೃತಿ ಎಣ್ಣ. ಇದನ್ನು ಛೇದಿಕೆಯನ್ನು ತೋರಿಸಿದ್ದೇವೆ. ಉಂಟಾಗುವ ಸಂಗತ ಕೋನಗಳು ಅಂದಕ್ಕೆ ಸಂಗತ ಕೋನ ತೋರಿಸೋದು. ಕೋನ್ ಎ ಕೋನ್ ಬಿ ಇದು ಸಂಗತ ಕೋನ. ಆ ಕೋನ ಸಮಾನವೇ ಅಥವಾ ಏಕರೂಪವೇ ಸಿದ್ಧ ಮಾಡೋದು. ಪಕ್ಷ ಕೊಟ್ಟ ಸಂಗತಿ ಪ್ರಕಾರ ಬರೆದುಕೊಂಡೇವಿ. ರೇಷೆ ಎಲ್ ಸಮಾಂತರ ರೇಷೆ ಎಂ. ಯಾಕೆ ಎರಡು ಸಮಾಂತರ ರೇಷೆಗಳಿಂದ ತೆಗೆದಿದ್ದೀವಿ. ರೇಷೆ ಎಣ್ಣಿದು ಛೇದಿಕೆ ಇದೆ, ಯಾಕಂದರೆ ಒಂದು ಛೇದಿಕೆಯು ಛೇದಿಸಿದಾಗ ಅಂದಕ್ಕೆ ರೇಷೆ ಎಣ್ಣಿದು ಛೇದಿಕೆ ಇದೆ. ಸಾಧ್ಯ ಮಾಡೋದ ಕೋನ್ ಎ ಈಜಿಕೊಟ್ಟು ಕೋನ್ ಬಿ ಅಂದರೆ ಕೋನ್ ಎ ಮತ್ತು ಕೋನ್ ಬಿ ಇವೆರಡು ಏನದು ಸಂಗತ ಕೋನಗಳು. ಕೋನ್ ಎ ಮತ್ತು ಕೋನ್ ಬಿ ಸಂಗತ ಕೋನಗಳು ಈಜಿಕೊಲ್ಟು ಅಂದರೆ ಎರಡು ಏಕರೂಪ ಇವೆ ಅಥವಾ ಸಮಾನ ಇವೆ ಅಂತ ತೋರಿಸುವುದು. ಸಿದ್ಧತೆ ನೋಡ್ರಿ, ಇಲ್ಲಿ ನಾವು ಸಿದ್ಧತೆ ಮಾಡುವೊಳಗೆ ಒಂದು ಹೆಸರನ್ನು ಎಕ್ಸ್ಟ್ರಾ ನಾವೇ ಇಟ್ಕೋಬೇಕು. ಕೋನ್ ಎ ಕೋನ್ ಬಿ ಇವು ಸಂಗತ ಕೋನಗಳಾಯಿತು. ಇಲ್ಲೊಂದು ಕೋನ್ ಸಿ ಒಂದು ಹೆಸರನ್ನು ಇಡಲಾಗಿದೆ. ಹೆಸರನ್ನು ಕೊಡುವುದು ಕೋನ್ ಎ ಪ್ಲಸ್ ಕೋನ್ ಸಿ ಈಜಿಕೊಟ್ಟು 180 ಈ ವಿಧಾನ ಒಂದು. ಕೋನ್ ಎ ಪ್ಲಸ್ ಕೋನ್ ಸಿ ಇವೆರಡು ಏನತ್ತವೆ ರೇಷೆಯ ಜೋಡಿ ಕೋನಗಳು. ರೇಷೆಯ ಜೋಡಿ ಕೋನಗಳು ಏನಿರುತ್ತವೆ ಪೂರಕ ಇರುತ್ತವೆ ಅಂದಕ್ಕರೆ ಇವುಗಳ ಬೇರಿಸು 180. ಕೋನ್ ಬಿ ಪ್ಲಸ್ ಕೋನ್ ಸಿ ಈಜಿಕೊಟ್ಟು 180. ಕೋನ್ ಬಿ ಪ್ಲಸ್ ಕೋನ್ ಸಿ ಈಜಿಕೊಟ್ಟು 180 ಯಾಕಂದರೆ ಇವೆರಡು ಏನದವು ಅಂತರ ಕೋನಗಳು. ಅಂತರ ಕೋನಗಳು ಸಹಿತ ಪರಸ್ಪರ ಪೂರಕ ಇರುತ್ತವೆ ಅಂದಕ್ಕವು ಸಹಿತ ಏನಾಯಿತು ವಿಧಾನ ಎರಡನೇ ಬೇಕಾದ ಸಮಾಂತರ ರೇಷೆ ಅಂತರ ಕೋನ ಗುಣಧರ್ಮ. ಇದಕ್ಕಿಂತ ಮುಂಚೆ ಅದನ್ನೇ ಮಾಡಿದ್ದೀವಿ ನಾವು ಸಿದ್ಧತೆ. ಇನ್ನು ಇವೆರಡು ಸಮಾನದ ಒಂದಕ್ಕರೆ ಎಡಬದಿ ಈಜಿಕೊಟ್ಟು ಬಲಬದಿ ಆಯಿತು ಅಂದರೆ ಇವೆರಡು ಸಹಿತ ಸಮಾನ ಇರುತ್ತವೆ. ಅದರಿಂದ ಕೋನ್ ಎ ಪ್ಲಸ್ ಕೋನ್ ಸಿ ಈಜಿಕೊಲ್ಟು ಕೋನ್ ಬಿ ಪ್ಲಸ್ ಕೋನ್ ಸಿ ವಿಧಾನ 1 ಮತ್ತು 2ರ ಮೇಲಿಂದ ಇವೆರಡರ ಬೇರಿಸು 180 ಅದ. ಇವೆರಡರ ಬೇರಿಸು 180 ಅಂದರೆ ಇವೆರಡು ಕೋನಗಳಿಗೆ ಇವೆರಡು ಕೋನ್ ಎ ಪ್ಲಸ್ ಕೋನ್ ಬಿ ಈಜಿಕೊಲ್ಟು ಕೋನ್ ಬಿ ಪ್ಲಸ್ ಕೋನ್ ಸಿ ಆಯಿತು. ಈಗ ಏನು ಮಾಡ್ತೀನಿ, ಕೋನ ಸಿ ಪ್ಲಸ್ ಅದು ಈ ಕಡೆ ತರ್ತೀನಿ ಮೈನಸ್ ಆಗ್ತದೆ. ಕೋನ್ ಎ ಪ್ಲಸ್ ಕೋನ್ ಸಿ ಮೈನಸ್ ಕೋನ್ ಸಿ ಈಜಿಕೊಲ್ಟು ಕೋನ್ ಬಿ ಉಳಿತದೆ. ಇದು ಮೈನಸ್ ಆಗೋಣ ಕೋನ್ ಸಿ ಹೋಗ್ತಿರ್ತದೆ ಉಳಿತದೆ ಬರೀ ಕೋನ್ ಎ ಈಜಿಕೊಲ್ಟು ಕೋನ್ ಬಿ ಉಳಿತದೆ. ಕೋನ್ ಎ ಈಜಿಕೊಲ್ಟು ಕೋನ್ ಬಿ ಅಷ್ಟೇ ಉಳಿತದೆ. ಕೋನ್ ಸಿ ಈ ಕಡೆ ಥರನ ಮೈನಸ್ ಆಗಿರ್ತದೆ. ಈ ಕೋನ್ ಸಿ ಒಳಗೆ ಮೈನಸ್ ಕೋನ್ ಸಿ ಹೋದಾಗ ಎರಡು ಹೋಗ್ತಾವೆ. ಕೋನ್ ಎ ಈಜಿಕೊಲ್ಟು ಕೋನ್ ಬಿ ಅಷ್ಟೇ ಉಳಿತದೆ. ಕೋನ್ ಎ ಈಜಿಕೊಲ್ಟು ಕೋನ್ ಬಿ ಅಂದ್ರೆ ಏನಪ್ಪ ಅಂದರೆ ಸಂಗತ ಕೋನಗಳದ ಇವೆರಡು ಸಂಗತ ಕೋನಗಳು ಸಮಾನ ಇವೆ ಅಂತೇಳಿ ಸಿದ್ಧ ಆಗ್ತದೆ. ಈ ರೀತಿಯಾಗಿ ಸಿದ್ಧತೆಯನ್ನು ಮಾಡೋದು. ಅದು ಆದ ನಂತರ ಮೂರನೇ ಪ್ರಮೇಯ, ಎರಡು ಸಮಾಂತರ ರೇಷೆಗಳನ್ನು ಒಂದು ಛೇದಿಕೆಯು ಛೇದಿಸಿದಾಗ ಇದರ ಪ್ರಕಾರ ನಾವು ಆಕೃತಿಯನ್ನು ತೆಗಿಬೇಕು. ಎರಡು ಸಮಾಂತರ ರೇಷೆಗಳು ಎಲ್ ಮತ್ತು ಎಂ ಅಂತ ಹೆಸರಿಟ್ಟೀವಿ. ಒಂದು ಛೇದಿಕೆಯನ್ನು ತೆಗೆದೇವಿ ಎಣ್ ಅಂತ ಹೆಸರಿಟ್ಟೀವಿ. ಉಂಟಾಗೋ ವ್ಯುತ್ಕ್ರಮ ಕೋನಗಳ ಜೋಡಿಗಳಲ್ಲಿಯ ಅಂದಕ್ರೆ ವ್ಯುತ್ಕ್ರಮ ಕೋನಗಳು ಕೋನ್ ಡಿ ಕೋನ್ ಬಿ ಏನು ಇಲ್ಲಿ ವ್ಯುತ್ಕ್ರಮ ಕೋನವು ಇವುಗಳು ಏನಿರ್ತವೆ ಸಮಾನ ಇರುತ್ತವೆ ಅಂತ ಸಿದ್ಧ ಮಾಡುವುದಿದೆ. ಈ ರೀತಿಯಾಗಿ ಕೋನ್ ಡಿ ಮತ್ತು ಕೋನ್ ಬಿ ಅಂತ ಹೆಸರಿಡಲಾಯಿತು. ಕೋನ್ ಸಿಯನ್ನು ನಾವು ಸಿದ್ಧತೆ ಮಾಡಲು ಅನುಕೂಲವಾಗುವ ಸಲುವಾಗಿ ಕೋನ್ ಸಿಯನ್ನು ನಾವು ಬರೆದುಕೊಳ್ಳುವುದು.
ಅದರ ಪ್ರಕಾರ ಪಕ್ಷ ಬರೆದು ರೇಷೆ ಎಲ್ ಸಮಾಂತರ ರೇಷೆ ಎಂ, ರೇಷೆ ಎನ್ ಇದು ಛೇದಿಕೆ ಇದೆ. ಇನ್ನು ಸದ್ಯ ಕೋನ್ ಡಿ ಈಸ್ ಈಕ್ವಲ್ ಟು ಕೋನ್ ಬಿ, ಕೋನ್ ಡಿ ಈಸ್ ಈಕ್ವಲ್ ಟು ಕೋನ್ ಬಿ. ಯಾಕಂದ್ರೆ ಇವೇನದವು ವ್ಯುತ್ಕ್ರಮ ಕೋನಗಳದವು. ಈ ವ್ಯುತ್ಕ್ರಮ ಕೋನ ಏಕರೂಪ ಇವೆ ಅಂತ ಸಿದ್ಧ ಮಾಡೋದದ ಯಾವಾಗ ಎರಡು ರೇಷೆಗಳು ಸಮಾಂತರ ಬಿದ್ದಾಗ. ಮೊದಲು ನೋಡಿ ಕೋನ್ ಸಿದ್ಧತೆ. ಕೋನ್ ಡಿ ಪ್ಲಸ್ ಕೋನ್ ಸಿ ಈಸ್ ಈಕ್ವಲ್ ಟು 180 ವಿಧಾನ 1. ಯಾಕಂದ್ರೆ ಇವು ರೇಷೆಯ ಜೋಡಿ ಕೋನಗಳದಾವು. ಕೋನ್ ಡಿ ಪ್ಲಸ್ ಕೋನ್ ಸಿ ಇವೇನದವು ರೇಷೆಯ ಜೋಡಿ ಕೋನಗಳದಾವು. ರೇಷೆಯ ಜೋಡಿ ಕೋನಗಳು ಪರಸ್ಪರ ಪೂರಕ ಇರುತ್ತವೆ. 180 ಆಯಿತು. ವಿಧಾನ 1 ಅಂದೇವು. ಕೋನ್ ಸಿ ಪ್ಲಸ್ ಕೋನ್ ಬಿ ಈಸ್ ಈಕ್ವಲ್ ಟು 180 ನೋಡ್ರಿ. ಕೋನ್ ಸಿ ಪ್ಲಸ್ ಕೋನ್ ಬಿ ಈಸ್ ಈಕ್ವಲ್ ಟು 180. ಯಾಕಂದ್ರೆ ಇವು ಅಂತರ ಕೋನಗಳದವು. ಅಂತರ ಕೋನಗಳ ಗುಣಧರ್ಮವನ್ನು ಅಭ್ಯಾಸ ಮಾಡಲಾಗಿದೆ. ಎರಡು ರೇಷೆಗಳು ಸಮಾಂತರ ಇದ್ದಾಗ ಅಂತರ ಕೋನಗಳು ಸಹಿತ ಏನಿರ್ತಾವೆ ಪೂರಕ ಇರ್ತವೆ. ಅದಕ್ಕೆ ಇವುಗಳ ಬೇರೀಜು ಸಹಿತ 180. ಎರಡೂದರ ಈಸ್ ಈಕ್ವಲ್ ಟು 180 ಅದ. ವಿಧಾನ 1ರಲ್ಲಿಯೂ ಸಹಿತ ಎರಡುಗಳ ಬೇರೀಜು 180 ಅದ. ವಿಧಾನ 2ರಲ್ಲಿಯೂ ಸಹಿತ ಎರಡೂದರ ಬೇರೀಜು 180 ಅದ. ಆದ್ದರಿಂದ ಇವೆರಡರ ಬೇರೀಜು ಈಸ್ ಈಕ್ವಲ್ ಟು ಇವೆರಡರ ಬೇರೀಜು. therefore ಕೋನ್ ಡಿ ಪ್ಲಸ್ ಕೋನ್ ಸಿ ಈಸ್ ಈಕ್ವಲ್ ಟು ಕೋನ್ ಸಿ ಪ್ಲಸ್ ಕೋನ್ ಬಿ. ವಿಧಾನ 1 ಮತ್ತು 2ರ ಮೇಲಿಂದ. ಅದೇ ರೀತಿಯಾಗಿ ಇಲ್ಲಿನೂ ಸಹಿತ ಕೋನ್ ಸಿ ಅನ್ನು ಈ ಬದಿ ಇರ್ತಾನೆ ಅಂದರೆ ಮೈನಸ್ ಆಗ್ತದೆ. ಕೋನ್ ಸಿ ಹೋಗ್ತದೆ, ಉಳಿತದೇನು ಕೋನ್ ಡಿ ಪ್ಲಸ್ ಕೋನ್ ಬಿ ಉಳಿತದೆ. ಕೋನ್ ಡಿ ಪ್ಲಸ್ ಕೋನ್ ಬಿ ಉಳಿತದಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಇವೆರಡೂ ಏನದಾವ ಅಂದ್ರೆ ವ್ಯುತ್ಕ್ರಮ ಕೋನಗಳದಾವ. ವ್ಯುತ್ಕ್ರಮ ಕೋನಗಳು ಸಮಾನ ಇವೆ ಅಂತ ನಮಗೆ ಇಲ್ಲಿ ಗೊತ್ತಾಗ್ತದೆ. ಈ ರೀತಿಯಾಗಿ ನಾವು ಇದನ್ನು ಸಿದ್ಧತೆಯನ್ನು ಮಾಡಬಹುದು.